ಪ್ರತಿಯೊಬ್ರು ತಮ್ಮ ಸೇವಿಂಗ್ಸ್ ಗಳನ್ನ ಜಾಸ್ತಿ ಮಾಡಿ ತಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ಗ್ರೋ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ನಾವು ಕರೆಕ್ಟ್ ಆಗಿ ಬಜೆಟಿಂಗ್ ಅನ್ನ ಫಾಲೋ ಮಾಡದೇ ಇರೋದ್ರಿಂದ ಎಷ್ಟೋ ಜನ ಜಾಸ್ತಿ ಸೇವಿಂಗ್ಸ್ ಅನ್ನ ಮಾಡೋಕೆ ಆಗೋದಿಲ್ಲ. ಸೊ ಇದರಿಂದ ಅವರು ತಮ್ಮ ಇನ್ವೆಸ್ಟ್ಮೆಂಟ್ ಅಥವಾ SIP ಗಳನ್ನ ಸ್ಕಿಪ್ ಮಾಡ್ತಾರೆ. ಸೊ ನಾನು ಇಲ್ಲಿ ನಿಮ್ಗೆ 2 ಬಜೆಟಿಂಗ್ ಅಪ್ರೋಚ್ ಗಳನ್ನ ಶೇರ್ ಮಾಡ್ತೇನೆ. ಸೊ ಇದರಿಂದ ನೀವು ಜಾಸ್ತಿ ಸೇವ್ ಮಾಡಬಹುದು. ಯಾಕೆ ಅಂತಂದ್ರೆ ಫೈನಾನ್ಷಿಯಲ್ ಫ್ರೀಡಮ್ ನಾವೇನಾದ್ರೂ ಅಚೀವ್ ಮಾಡ್ಬೇಕಂತಂದ್ರೆ ಬಜೆಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ರೂಲ್ ಏನಪ್ಪಾ ಅಂತಂದ್ರೆ 50-30-20 ರೂಲ್. ಸೊ ಈ ರೂಲ್ ಪ್ರಕಾರ ನಮ್ಮ ಸ್ಯಾಲರಿಯ 50% ಅಮೌಂಟ್ ಏನಿರುತ್ತಲ್ಲ ಅದನ್ನ ನಾವು ಡೈಲಿ ನೀಡ್ಸ್ ಗೆ ಖರ್ಚು ಮಾಡಬಹುದು. ಸೊ ಡೈಲಿ ನೀಡ್ಸ್ ಎಕ್ಸಾಂಪಲ್ ಲೈಕ್ ನಮ್ಮ ಲೋನ್ಸ್ ಆಗಿರಬಹುದು ಅಥವಾ ನಮ್ಮ ರೆಂಟ್ ಆಗಿರಬಹುದು ಮತ್ತೆ ನಮ್ಮ ಯುಟಿಲಿಟಿ ಬಿಲ್ಸ್ ಆಗಿರಬಹುದು. ಅಂಡ್ ಸೊ ರಿಮೈನಿಂಗ್ 30% we can include for our lifestyle needs. It includes our gym and club membership and our shopping, partying and eating outside. So remaining 20% ಏನಿರುತ್ತಲ್ಲ ಅದನ್ನ ನಾವು ಎಮರ್ಜೆನ್ಸಿ ಫಂಡ್ ಅಥವಾ ನಮ್ಮ ಇನ್ವೆಸ್ಟ್ಮೆಂಟ್ ಗೆ ಸೇವ್ ಮಾಡಬಹುದು. So ಇದನ್ನ ಬಿಟ್ಟು ಸೆಕೆಂಡ್ ರೂಲ್ ಏನಪ್ಪಾ ಅಂತಂದ್ರೆ 50-20-20-10 ರೂಲ್. ಸೊ ಈ ರೂಲ್ ಪ್ರಕಾರ ನಾವು ನಮ್ಮ 50% ಅಮೌಂಟ್ ಅನ್ನ ನಾವು ಡೈಲಿ ನೀಡ್ಸ್ ಗೆ ಯೂಸ್ ಮಾಡ್ತೀವಿ ಅಂಡ್ ರಿಮೈನಿಂಗ್ 20% ಅಮೌಂಟ್ ಅನ್ನ ನಾವು ನಮ್ಮ ಡೈಲಿ ಲೈಫ್ ಎಕ್ಸ್ಪೆನ್ಸ್ ಗೆ ಯೂಸ್ ಮಾಡ್ತೀವಿ.